ಜೈ ರಾಮಕೃಷ್ಣ. ನಮಸ್ತೆ. ಮಹಾಚೈತನ್ಯದ ಕಿಡಿಗಳು ಸದ್ಗ್ರಂಥಾಧ್ಯಯನಕ್ಕೆ ಸದ್ಭಕ್ತರೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಪ್ರಕಾಶಕರ ನುಡಿಗಳನ್ನು ನೋಡಿದ್ದೆವು. ಈಗ ಲೇಖಕರ ನುಡಿ. ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರ ಅನೇಕ ಯುವಕರು ಸರ್ವಸಂಗ ಪರಿತ್ಯಾಗಿಗಳಾಗಿ ಸ್ವಾಮಿ ವಿವೇಕಾನಂದರ ಪಾದಗಳನ್ನು ಆಶ್ರಯಿಸಿದರು. ಅಂತಹವರಲ್ಲಿ ಕೆಲವರ ಜೀವನ ಕಥನಗಳೇ ಈ ಪುಸ್ತಕದ ವಸ್ತು ವಿಷಯ. ಈ ಸನ್ಯಾಸಿಗಳು ಶ್ರೀರಾಮಕೃಷ್ಣರ ಹಾಗೂ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ಜನರಿಗೆ ತಲುಪಿಸುವ ಕಾರ್ಯದಲ್ಲಿ ಮಹತ್ತರ ಪಾತ್ರ ವಹಿಸಿದರು. ಇವರ ಜೀವನಗಳು ಶ್ರೀರಾಮಕೃಷ್ಣರ ನೇರ ಶಿಷ್ಯರ ಜೀವನಗಳಿಗೆ ಜೀವಂತ ಭಾಷ್ಯಗಳಂತಿವೆ. ಏಸು ಕ್ರಿಸ್ತ ತನ್ನ ಪ್ರಥಮ ಶಿಷ್ಯರಲ್ಲೊಬ್ಬನನ್ನು ಪ್ರಥಮ ಬಾರಿಗೆ ಭೇಟಿಯಾದಾಗ ಉದ್ಗರಿಸಿದ್ದನಂತೆ, ಈ ಶಿಲೆಯ ಮೇಲೆ ನನ್ನ ಆಧ್ಯಾತ್ಮ ಸೌಧವನ್ನು ನಿರ್ಮಿಸುತ್ತೇನೆ. ಕಾರಣ ಆ ಶಿಷ್ಯನ ಶ್ರದ್ಧೆ ಅಷ್ಟು ಗಟ್ಟಿ ಮತ್ತು ಅಚಲವಾಗಿತ್ತು. ಇಂದು ಸ್ವಾಮೀಜಿಯವರ ಜನ್ಮ ಶತಮಾನದ ಸಂದರ್ಭದಲ್ಲಿ ಸ್ವಾಮೀಜಿ ರೂಪಿಸಿದ ಇಂತಹ ಸನ್ಯಾಸಿ ಶಿಷ್ಯರ ಜೀವನಗಳ ಬಗ್ಗೆ ಧ್ಯಾನಿಸುತ್ತಾ ಸ್ವಾಮೀಜಿಯವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಇದು ಗಂಗೆಯನ್ನು ಗಂಗೆಯಿಂದಲೇ ಪೂಜಿಸಿದಂತೆ. ಸ್ವಾಮೀಜಿಯವರ ಶಿಷ್ಯರೆಲ್ಲರೂ ಭಾರತೀಯರೋ ಅಥವಾ ವಿದೇಶಿಯರೋ, ಗೃಹಸ್ಥರೋ ಅಥವಾ ಸನ್ಯಾಸಿಗಳೋ, ಒಟ್ಟಿನಲ್ಲಿ ತಮ್ಮ ಶ್ರೇಷ್ಠ ಚಾರಿತ್ರ್ಯಗಳಿಂದ ನಕ್ಷತ್ರಗಳ ಹಾಗೆ ಬೆಳಗುತ್ತಿದ್ದಾರೆ. ಆದರೆ ದುರದೃಷ್ಟವಶಾತ್ ಈ ಶಿಷ್ಯರಲ್ಲಿ ಅನೇಕರ ಬಗ್ಗೆ ವಿವರಗಳು ಲಭ್ಯವಿಲ್ಲ. ಹೇಗೋ ಲಭಿಸಿದ ವಸ್ತುಗಳನ್ನು ಬಳಸಿಕೊಂಡು ಈ ಕೆಲವು ಸುಪ್ರಸಿದ್ಧ ಸನ್ಯಾಸಿ ಶಿಷ್ಯರ ಜೀವನಗಳನ್ನು ಚಿತ್ರಿಸಲಾಗಿದೆ. ಶ್ರೀರಾಮಕೃಷ್ಣ ಮತ್ತು ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ಜನರಿಗೆ ತಲುಪಿಸುವಲ್ಲಿ ಈ ಉದಾತ್ತ ಜೀವಿಗಳು ವಹಿಸಿದ ಪಾತ್ರಗಳನ್ನು ಎಂದಿಗೂ ಮರೆಯಲಾಗದು. ಈ ಪುಸ್ತಕದ ಆರಂಭದಲ್ಲಿ ಬರುವ ಇವರಿಬ್ಬರೂ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದರು. ಇಬ್ಬರನ್ನು ಹೊರತುಪಡಿಸಿದರೆ ಉಳಿದವರ ಜೀವನ ಕಥನಗಳನ್ನು ಯಾವುದೋ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಬರೆದಿಲ್ಲ. ಲೇಖಕನು ತನ್ನ ಮನಸ್ಸಿಗೆ ಹೊಳೆದ ಕ್ರಮದಲ್ಲಿ ಬರೆದಿದ್ದಾನೆ. ಈ ಪುಸ್ತಕ ರಚನೆಯ ಸಮಯದಲ್ಲಿ ಅಂದಿನ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದ ಸ್ವಾಮಿ ಮಾಧವಾನಂದರು ಲೇಖಕನಿಗೆ ಶಕ್ತಿ ಸ್ಫೂರ್ತಿಗಳನ್ನು ತುಂಬುತ್ತಿದ್ದರು. ಲೇಖಕನು ಅಶಕ್ತನಾಗಿದ್ದರೂ ಈ ಶಕ್ತಿ ಸ್ಫೂರ್ತಿಗಳೇ ಅವನಿಂದ ಈ ಕೆಲಸವನ್ನು ಶಕ್ಯವಾಗಿಸಿಬಿಟ್ಟಿತು. ಈ ಪುಸ್ತಕದ ವಸ್ತುವನ್ನು ಹಲವಾರು ಮೂಲಗಳಿಂದ ಸಂಗ್ರಹಿಸಲಾಗಿದೆ. ಮುಖ್ಯವಾದುವೆಂದರೆ ರಾಮಕೃಷ್ಣ ಮಠ ಪ್ರಕಟಿಸಿರುವ ಹಲವಾರು ಪುಸ್ತಕಗಳು ಮತ್ತು ನಿಯತಕಾಲಿಕಗಳು, ಅಪ್ರಕಟಿತ ಪತ್ರಗಳು ಮತ್ತು ಲೇಖನಗಳು, ಮತ್ತು ಸಾಧುಗಳ ಹಾಗೂ ಭಕ್ತರ ಮಾನಸ ಭಂಡಾರ. ತಮ್ಮ ನೆನಪುಗಳನ್ನು ಹಂಚಿಕೊಂಡ ಹಿರಿಯ ಸಾಧುಗಳು ಮತ್ತು ಗೃಹಿ ಭಕ್ತರೆಲ್ಲರಿಗೂ ಲೇಖಕನು ಸದಾ ಋಣಿ. ಅವರೆಲ್ಲರ ಹೆಸರುಗಳನ್ನು ಹೇಳುವುದಕ್ಕೆ ಸ್ಥಳಾವಕಾಶದ ಸಮಸ್ಯೆ. ರಾಮಕೃಷ್ಣ ಮಠ ಪ್ರಕಟಿಸಿರದ ಸಾಹಿತ್ಯ ಮೂಲಗಳ ಬಗ್ಗೆ ಸೂಕ್ತ ಸ್ಥಳಗಳಲ್ಲಿ ತಿಳಿಸಲಾಗಿದೆ. ಆದರೂ ಈ ಕೆಲಸಕ್ಕೆ ಲೇಖಕನಿಗೆ ಅತ್ಯಮೂಲ್ಯ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡಿದ ಒಬ್ಬ ವ್ಯಕ್ತಿಯ ಹೆಸರನ್ನು ತಿಳಿಸಲೇಬೇಕು. ಸ್ವಾಮಿ ಶಾಶ್ವತಾನಂದ. ಇವರು ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಸಹಾಯಕ ಕಾರ್ಯದರ್ಶಿಗಳಲ್ಲೊಬ್ಬರಾಗಿದ್ದರು. ಕೊನೆಯದಾಗಿ ಲೇಖಕನು ಮತ್ತೊಂದು ವಿಷಯವನ್ನು ತಿಳಿಸಬೇಕಿದೆ. ಈ ಪುಸ್ತಕದಲ್ಲಿರುವ ವ್ಯಕ್ತಿ ಚಿತ್ರಣಗಳು ಚೆನ್ನಾಗಿ ಮೂಡಿವೆ ಅಥವಾ ದೋಷರಹಿತವಾಗಿವೆ ಎಂಬ ಭ್ರಮೆ ಲೇಖಕನಿಗೆ ಕಿಂಚಿತ್ತಾದರೂ ಇಲ್ಲ. ಆದರೆ ತನ್ನ ಈ ಮೊದಲ ಪ್ರಯತ್ನದಿಂದ ಶ್ರೀರಾಮಕೃಷ್ಣ ಮತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿಯಬೇಕೆಂಬ ಕುತೂಹಲ ಇರುವ ಯಾರಿಗಾದರೂ ಸ್ವಲ್ಪ ಮಾತ್ರವಾದರೂ ಉಪಯೋಗವಾದರೆ, ಯಾರಾದರೂ ಸತ್ಯಾನ್ವೇಷಿಗೆ ಎಳ್ಳಷ್ಟಾದರೂ ನೆರವಾದರೆ ಅಲ್ಲಿಗೆ ಲೇಖಕನು ಕೃತಕೃತ್ಯನಾದಂತೆ. ಇದನ್ನ 6 ಜನವರಿ 1964 ಸ್ವಾಮಿ ಅಬ್ಜಜಾನಂದರು ಬರೆದಿದ್ದಾರೆ. ಧನ್ಯವಾದಗಳು.
ಮುಂದುವರಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜೈ ಶ್ರೀಮಾತಾ.